ಆಗ ಫೋನು ಇಲ್ಲ, ಪೇಜರೂ ಇಲ್ಲ. ಅಣ್ಣವ್ರ ಕಸ್ತೂರಿ ನಿವಾಸ ಪಿಕ್ಚರ್ ರಿಲೀಸ್ ಆಗಿತ್ತು. ಆ ಸಿನಿಮಾ ನೋಡ್ತಾ ನೋಡ್ತಾ ರೀ ಏನಾಯ್ತ್ರಿ ನಿಮ್ಗೆ ಇದ್ದಕ್ಕಿದ್ದಾಗೆ? ನಾಳೆ ಬೆಳಗ್ಗೆ ನಾನು ಪಾರ್ಕ್ಗೆ ಹೋಗಿ ಕಾಯ್ತಾ ಇರ್ತೀನಿ. ನೀನ್ ಬರ್ತೀಯಾ ಅಷ್ಟೇ. ಬರ್ಬೇಕು ಅಂತಿದ್ದೆ, ಆದ್ರೆ ಅಪ್ಪ ಬಿಡ್ಲಿಲ್ಲ ರೀ. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು. ಮಚ್ಚನ ಏನ್ ಗಿರಿಜ ನೀನು, ನನ್ನ ಲೈಫಲ್ಲಿ ನಡೆದಿದ್ದ ಒಳ್ಳೆ ಮೂಮೆಂಟ್ಸ್ನ ನೆನೆಸ್ಕೊಂಡ್ರೆ ನೀನು ಒಳ್ಳೆ ಗಿರಿಜಾ. ಏನು? ಬಾ ಕೂತ್ಕೋ. ಯಾಕೆ ರಂಗನಾಥ್ ಕಾಲ್ ಮಾಡ್ತಾನೀಗ? ಬಾ ಕೂತ್ಕೋ ಅಂದ್ರೆ ಕೂತ್ಕೋಬೇಕಪ್ಪ. ಅಯ್ಯೋ ಹಾಂ ಹೇಳಿ. ನಾನು ನಿನ್ನ ಫಸ್ಟ್ ಟೈಮ್ ನೋಡಿದ ದಿನ ಜ್ಞಾಪಕ ಇದೆಯಾ? ನೆನಪಿದೆ ಅಲ್ಲ, ನಾನು ಆ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನನ ಪ್ರದಕ್ಷಿಣೆ ಹಾಕ್ತಾ ಇದ್ದೆ. ನೀವು ದೂರದಲ್ಲಿ ಕಟ್ಟೆ ಮೇಲೆ ಕುತ್ಕೊಂಡು ನನ್ನ ನೋಡ್ತಿದ್ರಿ, ಅದೇ ಅಲ್ವಾ? ಅದು ನೀನು ನನ್ನ ನೋಡಿದ್ದು. ನಾನು ನಿನ್ನ ಫಸ್ಟ್ ಟೈಮ್ ನೋಡಿದ್ದು ಹನುಮಂತ ನಗರ್ ಬಸ್ ಸ್ಟಾಪಲ್ಲಿ. ಹೌದಲ್ವಾ? ನಂಗೆ ಮರ್ತೇ ಹೋಗಿತ್ತು. ಅದ್ಯಾಕೆ ನೆನಪಾಯ್ತು ನಿಮ್ಗೀಗ? ಎಷ್ಟು ಚೆನ್ನಾಗಿತ್ತಲ್ಲ ಆ ದಿನಗಳು. ನೀನು ಉದ್ದ ಜಡೆ ಹಾಕಿ ಕಾಲೇಜ್ಗೆ ಹೋಗ್ತಾ ಇದ್ದೆ. ನಾನು ನಿನ್ನ ಉದ್ದ ಜಡೆ ನೋಡಿ ಹುಚ್ಚ ಆಗಿಬಿಟ್ಟೆ. ನಿನ್ನನ್ನು ದಿನ ನೋಡಬೇಕು ಅಂತ ಹೇಳಿ ಬಸ್ ಸ್ಟಾಪ್ ಹತ್ರ ಬರ್ತಿದ್ದೆ. ಆಗ ಫೋನು ಇಲ್ಲ, ಪೇಜರೂ ಇಲ್ಲ. ಅಣ್ಣವ್ರ ಕಸ್ತೂರಿ ನಿವಾಸ ಪಿಕ್ಚರ್ ರಿಲೀಸ್ ಆಗಿತ್ತು. ಆ ಸಿನಿಮಾ ನೋಡ್ತಾ ನೋಡ್ತಾ ನಾನು ಡಾಕ್ಟರ್ ರಾಜ್ಕುಮಾರ್ ಆದೆ, ನೀನು ಆರತಿ ಆಗಿಬಿಟ್ಟೆ. ₹1 ಚಾಕ್ಲೇಟ್ ತಗೊಂಡು ಒಂದು ಲೆಟರ್ ಬರೆದು ಆ ನಿನ್ನ ಸ್ನೇಹಿತೆ ಇದ್ಲಲ್ಲ, ಏನೋ ಅವಳ ಹೆಸರು, ಸುಮಾ, ಅವಳ ಕೈ ಕೊಟ್ಟೆ. ನೀನು ಆ ಲೆಟರ್ ನೋಡಿದ ಮೇಲೆ ಕೂಡ ನನ್ನ ಕಡೆ ತಿರುಗು ನೋಡಲಿಲ್ಲ. ಜೊತೆಗೆ ಡಿಗ್ರಿ ಕಾಲೇಜು ಮುಗಿಸಿದ್ವಿ. 1 ವರ್ಷ ಆದಮೇಲೆ ನೀನು ನನ್ನ ಪ್ರೀತಿನ ಒಪ್ಕೊಂಡೆ. ಎಷ್ಟು ಖುಷಿ ಆಗತ್ತೆ ಗೊತ್ತಾ ನೆನೆಸ್ಕೊಂಡ್ರೆ. ಯಾಕ್ರಿ ಹೀಗಾಡ್ತಿದ್ದೀರಾ ಸಡನ್ ಆಗಿ? ಹಳೆ ಫ್ಲ್ಯಾಶ್ ಬ್ಯಾಕ್ ಕತೆನೆಲ್ಲ ನೆನೆಸ್ಕೊತಿದ್ದೀರಾ? ಏನು ಗಿರಿಜ ನೀನು, ನನ್ನ ಲೈಫಲ್ಲಿ ನಡೆದಿದ್ದ ಒಳ್ಳೆ ಮೂಮೆಂಟ್ಸ್ನ ನೆನೆಸ್ಕೊಂಡ್ರೆ ನೀನು ಒಳ್ಳೆ. ಅಯ್ಯೋ, ಅದೆಷ್ಟು ನೆನೆಸ್ಕೊಂಡ್ರು ಆ ದಿನ ಮತ್ತೆ ವಾಪಸ್ ಬರುತ್ತೇನ್ರಿ? ಅದು ನಿಜಾನೇ, ಆದರೆ ಆ ಸಂಭ್ರಮಗಳನ್ನು ನಾವು ಮತ್ತೆ ಯಾಕೆ ರಿಕ್ರಿಯೇಟ್ ಮಾಡಬಾರ್ದು ರೀ? ಈಗ ರಂಗನಾಥ ಫೋನ್ ಮಾಡ್ತಾನೆ, ನೀವು ಮಲ್ಕೋಬೇಡಿ, ಅವನ ಹತ್ರ ಫೋನಲ್ಲಿ ಮಾತಾಡಿ. ಇಲ್ಲ ಅಂದ್ರೆ ಅವ್ನು ಬೇಜಾರು ಮಾಡ್ಕೋತಾನೆ. ನಾನೇನೋ ಹೇಳ್ತಾ ಇದ್ದೀನಿ, ನೀನೇನೋ ಹೇಳ್ತಾ ಇದ್ದೀಯಾ, ಅದೆಲ್ಲ ನನಗೆ ಗೊತ್ತಿಲ್ಲ. ನಾಳೆ ನಾವು ಇಬ್ಬರು ಫಸ್ಟ್ ಟೈಮ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಅಷ್ಟೇ. ರೀ ಏನಾಯ್ತ್ರಿ ನಿಮ್ಗೆ ಇದ್ದಕ್ಕಿದ್ದಾಗೆ? ನಾಳೆ ಬೆಳಗ್ಗೆ ನಾನು ಪಾರ್ಕ್ಗೆ ಹೋಗಿ ಕಾಯ್ತಾ ಇರ್ತೀನಿ. ನೀನು ಬರ್ತೀಯಾ ಅಷ್ಟೇ. ನಾಳೆ ಒಂದಿನ ನಾವು ಗಂಡ ಹೆಂಡತಿ ಅಲ್ಲ, ಲವರ್ಸ್. ಲೇಟ್ ಆಯ್ತು ಸರ್, ಬೇಜಾರಾಗ್ಬೇಡಿ. ಪರವಾಗಿಲ್ಲ ಬಿಡು, ಎಲ್ಲ ತಂದಿದೀಯಾ? ಹಾಂ ಸರ್, ಆಲ್ ದಿ ಬೆಸ್ಟ್ ಸರ್. ಥ್ಯಾಂಕ್ ಯು ಮಚ್ಚ, ಥ್ಯಾಂಕ್ ಯು. ಮಚ್ಚನಾ? ಸರಿ ಸರ್, ನಾನು ಬರ್ತೀನಿ. ಬಾಯ್, ಹೋಗ್ಬಿಟ್ ಬಾ.
ಗಿರಿಜಾ, ಏ ಗಿರಿಜಾ, ಎಲ್ಲಿ ಹಾಳಾಗೋಗ್ತು? ಛೇ ಗಿರಿಜಾ, ಛೇ ಏನು ಮಾಡೋದು? ಈಗ ಬೇರೆ ಹಾಕ್ಬಿಟ್ಟಿದ್ದಾಳೆ. ಕರ್ಮ ಕರ್ಮ, ಇದು ಒಂದು. ಏನು ಮಾಡಲಿ? ಗಿರಿಜಾ, ಗಿರಿಜಾ, ಎಲ್ಲಿದೆಯಾ ಗಿರಿಜಾ? ನನ್ನ ಮಾತಿಗೆ ಸ್ವಲ್ಪನೂ ಬೆಲೆ ಇಲ್ವಲ್ಲ ನಿನ್ನ ಹತ್ರ? ನಾನು ಏನೇ ಆಸೆ ಪಟ್ಟರು ಕಲ್ಲು ಹಾಕೋದೇ ಕೆಲಸ ನಿಂದು ಅಲ್ವಾ? ನಾನೇನು ಡೈಲಿ ಲವರ್ಸ್ ಥರ ಆಡೋಣ ಅನ್ನ ಇಲ್ಲ ತಾನೇ? ನಿನಗೋಸ್ಕರ ಆ ಬಿಸಿಲನ್ನು ನೋಡಿದೆ, ಪಾರ್ಕಲ್ಲಿ ಕಾಯ್ತಾ ಇದ್ದೆ. ನಿನಗೆ ನಾನು ಬೇಡ, ನನ್ನ ಆಸೆಗಳು ಬೇಡ. ನಿನ್ ಬೇಕಿರೋದು ನಿನ್ನ ಮಗ, ನಿನ್ನ ಮೊಮ್ಮಗ ಅಷ್ಟೇ. ಒಳ್ಳೆ ಹಳೆ ಕಾಲದ ಮುದುಕಿ ಥರ ಆಡ್ತಾ ಇದೆಯಲ್ಲ. ನಾನು ರಾತ್ರಿ ಅಷ್ಟೆಲ್ಲ ಹೇಳಿದ್ರು ನಿನ್ಗೆ ಏನು ಅನಿಸ್ಲಿಲ್ವಾ? ಮಾತಾಡೆ. ಒಳಗಡೆ ಏನ್ ಮಾಡ್ತಾ ಇದೆಯಾ? ಡೋರ್ ಓಪನ್ ಮಾಡೋ ಫಸ್ಟ್. ಹೇಳು, ಯಾಕೆ ಬರಲಿಲ್ಲ? ನಾನು ಅಷ್ಟೆಲ್ಲ ಹೇಳಿದ್ರು ಪಾರ್ಕಿಗೆ ಬರೋಕೆ ಏನು ರೋಗ ನಿನ್ಗೆ? ಥು. ಬರ್ಬೇಕು ಅಂತಿದ್ದೆ, ಆದ್ರೆ ಅಪ್ಪ ಬಿಡ್ಲಿಲ್ಲ ರೀ. ನೀನ್ ಬರ್ತೀಯ ಅಷ್ಟೇ. ಟಾಕೀಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕೀಸ್ ಆಪ್.